ಗುಡ್ ನ್ಯೂಸ್. ಹೌದು, ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ ಅಂದ್ರೆ BPL ಹಾಗೂ APL ರೇಷನ್ ಕಾರ್ಡ್ ಹೊಂದಿರತಕ್ಕಂತಹ ಎಲ್ಲ ಕುಟುಂಬಸ್ಥರಿಗೆ ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ. ಏನಿದು ಗುಡ್ ನ್ಯೂಸು? 3 ಲಕ್ಷ ಸಾಲ ಸೌಲಭ್ಯ ಅಂತ ನಾನು ತಮ್ನಲ್ಲಿ ಕೂಡ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಇದು ನಿಜವಾದಂತಹ ಮಾಹಿತಿ. ಮುಂದೆ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಕನ್ಫರ್ಮ್ ಕ್ಲಿಯರಿಟಿ ಸಿಗತ್ತೆ. ಖುದ್ದಾಗಿ ಸರ್ಕಾರವೇ ಅಧಿಕೃತ ಮಾಹಿತಿಯನ್ನ ಘೋಷಣೆ ಮಾಡಿದೆ. ಹಾಗಾದ್ರೆ ಬನ್ನಿ, ಈ 3 ಲಕ್ಷ ಸಾಲ ಸೌಲಭ್ಯವನ್ನ ಯಾವುದೇ ಬಡ್ಡಿ ಇಲ್ಲದೆ 0% ಬಡ್ಡಿಯಲ್ಲಿ ನೀವು ಪಡ್ಕೊಳ್ತಾ ಇದ್ದೀರಿ. ಹಾಗಾದ್ರೆ ಇದನ್ನ ಹೇಗೆ ಪಡ್ಕೊಳ್ಳೋದು? ಇದಕ್ಕೆ ಎಲಿಜಿಬಿಲಿಟಿ ಏನೇನು ಹೊಂದಿರಬೇಕು, ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು, ಪ್ರತಿಯೊಂದು ಡೀಟೇಲ್ಸ್ ಅನ್ನ ನಿಮಗೆ ಈ ವಿಡಿಯೋದಲ್ಲಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ. ನೋಂದಾವಣಿ ಮಾಡಿಕೊಳ್ಳಲು ಹೇಗೆ ನೀವು ಅಪ್ಲೈ ಮಾಡಬೇಕು ಇದೆಲ್ಲವೂ ಕೂಡ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ತಿಳಿಯುತ್ತೆ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ನಿಮಗೆ ಸಾಕಷ್ಟು ಕಂತುಗಳೇ ಜಮಾ ಆಗಿದ್ದಾವೆ. ಇದಷ್ಟೇ ಸಾಲದಲ್ಲ ನಿಮಗೆ. ಹಾಗಾಗಿ ಗೃಹಲಕ್ಷ್ಮಿ ಸಂಘಗಳನ್ನ ಪ್ರಾರಂಭಿಸಲಿದ್ದಾರೆ. ಹೊಸ ಬ್ಯಾಂಕ್ಗಳನ್ನ ಓಪನ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಇದಕ್ಕೋಸ್ಕರ ಸಾಕಷ್ಟು ಫಂಡ್ ಅನ್ನ ತೆಗೆದಿಡ್ತಾ ಇದೆ. ಹಾಗಾದ್ರೆ ಈ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರವೇ ಸಾಲವನ್ನ ಒದಗಿಸಿ ಕೊಡ್ತದ ಸರ್ಕಾರ? ಖಂಡಿತವಾಗ್ಲೂ ಇದಕ್ಕೆ CM ಸಿದ್ದರಾಮಯ್ಯನವರೇ ಹೇಳಿದ್ದಾರೆ. DK ಶಿವಕುಮಾರ್ ಅವರು ಕೂಡ ಖುದ್ದಾಗಿ ಹೇಳಿದ್ರು. ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಸಂಘಗಳಂತ 30,000ದಿಂದ 3 ಲಕ್ಷದವರೆಗೂ ಕೂಡ ಸಾಲ ಸೌಲಭ್ಯ ಒದಗಿಸಿ ಕೊಡ್ತಾರೆ. ಇದಕ್ಕೆ ನೀವು ಬಡ್ಡಿಯನ್ನ ಕೊಡುವ ಹಾಗಿಲ್ಲ. ಸಾಮಾನ್ಯವಾಗಿ ಈಗ ಎಲ್ಲ ಕಡೆ ಕೂಡ ನೋಡ್ತೀರಿ ನೀವು, ಬಡ್ಡಿಯನ್ನ ತುಂಬ್ತೀರಿ. ತಿಂಗಳಿಗೆ ಇಂತಿಷ್ಟು, ವಾರಕ್ಕೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ತುಂಬ್ತಾ ಹೋಗಿ ನಿಮ್ಮ ಒಂದು ಅಮೌಂಟ್ ಕ್ಲಿಯರ್ ಆದ ತಕ್ಷಣ ಮತ್ತೆ ಮುಂದಿನ ಹೆಚ್ಚಿನ ಸಾಲವನ್ನ ಕೊಡುವಂಥದ್ದು. ಹೀಗೆ ನಾನಾ ರೀತಿಯಲ್ಲಿ ನೀವು ಯೋಜನೆಗಳ ಅಥವಾ ಸಂಘಗಳ ಲಾಭವನ್ನ ಪಡ್ಕೊಳ್ತೀರಿ. ಅಥವಾ ಪ್ರೈವೇಟ್ ಬ್ಯಾಂಕ್ನಲ್ಲಿ ತೆಗೆಸಿರ್ತಕ್ಕಂತಹ ಸಾಲ ಸಿಕ್ಕಾಪಟ್ಟೆ ಬಡ್ಡಿ ಇರುತ್ತೆ, ಅದನ್ನು ತುಂಬಲಿಕ್ಕೆ ಆಗ್ತಿರೋದಿಲ್ಲ, ಇನ್ನೂ ಹೆಚ್ಚಿನ ಬಡ್ಡಿ ಇರುತ್ತೆ, ಯಾಕಂದರೆ ಕರೆಕ್ಟ್ ಟೈಮ್ಗೆ ತುಂಬಿರೋದಿಲ್ಲ. ಹೀಗೆ ನಾನಾ ರೀತಿಯಲ್ಲಿ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತೀರಿ. ಹೀಗಾಗಿ ಬಡ ಜನರಿಗೆ ಈ ಒಂದು ಯೋಜನೆಯ ಮುಖಾಂತರ ಲಾಭವನ್ನ ಕೊಡಲು ಸರ್ಕಾರ ಮುಂದಾಗಿ ಈ ಗೃಹಲಕ್ಷ್ಮಿ ಸಂಘಗಳಂತ ಹೇಳ್ಬಿಟ್ಟು ಸಾಲ ಸೌಲಭ್ಯವನ್ನ ಒದಗಿಸಿ ಕೊಡ್ತಾ ಇದೆ. ಹಾಗಾದ್ರೆ ಸ್ನೇಹಿತರೆ, ಈ 3 ಲಕ್ಷ ರೂಪಾಯಿವರೆಗೂ ಕೂಡ ನೀವು ಸಾಲವನ್ನ ಪಡ್ಕೊಂಡು ಇದನ್ನ ತಿಂಗಳಿಗೆ ಇಂತಿಷ್ಟು ಅಂತ ಹೇಳ್ಬಿಟ್ಟು ತುಂಬ್ತಾ ಹೋದ್ರೆ ಸಾಕು. ಅದಕ್ಕೆ ಬಡ್ಡಿ ಇರೋದಿಲ್ಲ, 0% ಬಡ್ಡಿ. ಒಟ್ಟಾರೆಯಾಗಿ ಸರ್ಕಾರದ ದುಡ್ಡು ಸರ್ಕಾರಕ್ಕೆ ಬಂದರೆ ಸಾಕು. ಈಗ ನೀವು ಎಲ್ಲವೂ ಕೂಡ ಫ್ರೀಯಾಗಿ ಕೊಡ್ತಾ ಹೋದರೆ ಸರ್ಕಾರಕ್ಕೆಲ್ಲ ಅಷ್ಟು ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಪೀಳಿಗೆಗಳಿಗೆ ಹೆಚ್ಚಿನ ಬೆಲೆಯ ಎದುರಿಸಬೇಕಾಗತ್ತೆ. ಸರ್ಕಾರ ಎಷ್ಟು ಫ್ರೀಯಾಗಿ ಕೊಡ್ತಾ ಹೋಗುತ್ತೋ ಸರ್ಕಾರಕ್ಕೆ ಅಷ್ಟು ಲಾಸ್ ಆಗತ್ತೆ. ಹೀಗಾಗಿ ಸರ್ಕಾರ ಏನು ಮಾಡತ್ತಂದ್ರೆ ಬೆಲೆಗಳ ಏರಿಕೆ ಹೆಚ್ಚಾಗಿ ಮಾಡಿಬಿಡುತ್ತೆ. ಫ್ರೀಯಾಗಿ ಏನೋ ಕೊಡ್ತಾರೆ, ಆದರೆ ಈಗ ನೋಡ್ತಾ ಇದ್ರಿ ನಮ್ಮ ರಾಜ್ಯದಲ್ಲಿ ಹಾಲಿನ ಬೆಲೆ ಏರಿಕೆ ಆಗಿದೆ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ. ಹೊರ ರಾಜ್ಯಕ್ಕೆ ನಮ್ಮ ರಾಜ್ಯಕ್ಕೆ ಕಂಪೇರ್ ಮಾಡಿದ್ರೆ 2ರಿಂದ 3 ರೂಪಾಯಿ ಹೆಚ್ಚಳ ಆಗತ್ತೆ. ಬರೀ ನಮ್ಮ ಕುಟುಂಬದಷ್ಟೇ ಅಲ್ಲ, ರಾಜ್ಯದಲ್ಲಿರ್ತಕ್ಕಂತಹ ಎಲ್ಲ ಕುಟುಂಬಗಳು ಖರೀದಿ ಮಾಡ್ತವೆ, ಪೆಟ್ರೋಲ್ ಡೀಸೆಲ್ ಹಾಕೊಳ್ತಾವೆ, ತಿರುಗಾಡ್ತವೆ, ಯೂಸ್ ಆಗ್ತದೆ. ಇದರಿಂದ ಎಷ್ಟೋ ಲಕ್ಷಾಂತರ ಕೋಟಿ ಗಟ್ಟಲೆ ಸರ್ಕಾರಕ್ಕೆ ಇನ್ಕಮ್ ಹೋಗ್ತಿರುತ್ತೆ. ನೀವು ನೋಡ್ತಾ ಇದ್ರಿ, ಮೆಟ್ರೋನಲ್ಲಿ ಕೂಡ ಟಿಕೆಟ್ ದರ ಏರಿಕೆ ಆಗಿದೆ. ಬಸ್ಗಳಲ್ಲಿ ಪುರುಷರಿಗೆ ಟಿಕೆಟ್ ದರ ಏರಿಕೆ ಆಗಿದೆ 100ಕ್ಕೆ 15 ರೂಪಾಯಿ. ಹೀಗೆ ಸಾಕಷ್ಟು ಫ್ರೀಯಾಗಿ ಕೊಡ್ತಾ ಹೋದ್ರೆ ಬೆಲೆ ಏರಿಕೆ ಆಗೋದು ಸಹಜನೇ. ಆದಷ್ಟು ಎಲ್ಲವೂ ಕೂಡ ಫ್ರೀಯಾಗಿ ಕೊಡ್ತಾ ಹೋದ್ರೆ ಇನ್ನಷ್ಟು ಹೊರೆ ನಮಗೇನೆ, ಸಾರ್ವಜನಿಕರನಿಗೆ. ಹೀಗಾಗಿ ಸರ್ಕಾರ ಕೊಟ್ಟಿರ್ತಕ್ಕಂತಹ ದುಡ್ಡನ್ನ ನಾವು ಯೂಸ್ ಮಾಡಿಕೊಂಡು ಮತ್ತೆ ಮರುಪಾವತಿ ಮಾಡಿದ್ರೆ ಸಾಕು. ಹೊರಗಡೆ ತೆಗೆದುಕೊಂಡ್ರೆ ಸಾಲ, ಆದ್ರೆ ಸರ್ಕಾರದಿಂದ ಈ ಯೋಜನೆಯ ಮುಖಾಂತರ ಪಡ್ಕೊಂಡ್ರೆ ಬರೀ ಕೈ ಕಡ್ನ ಅಷ್ಟೇ. ಅಂದ್ರೆ ಈಗ ನಾವು ಇಸ್ಕೊಂಡು ವಾಪಸ್ ಕೊಟ್ರೆ ಸಾಕು. ಅದರಿಂದ ಸರ್ಕಾರಕ್ಕೂ ಕೂಡ ಲಾಸ್ ಆಗೋದಿಲ್ಲ, ಈ ಕಡೆ ನಮಗೂ ಕೂಡ ಬಡ್ಡಿ ಕೊಡದೆ ಹೇಗೆ ಲಾಸ್ ಆಗೋದಿಲ್ಲ. ನಮಗೆ ಇನ್ನಷ್ಟು ಹೆಲ್ಪ್ ಸಿಕ್ಕಂಗಾಗತ್ತೆ. ಈಗ ಒಬ್ಬೊಬ್ಬರು ಅದಕ್ಕೆ ಮನೆ ಬಳಕೆಗೆ ಯೂಸ್ ಮಾಡ್ಕೊಳ್ಳಿ, ಅಥವಾ ಕಾರೋ, ಬೈಕೋ, ಅಥವಾ ಇನ್ನಿತರ ನಿಮ್ಮ ಒಂದು ಶಾಲಾ ಅಭ್ಯಾಸಕ್ಕೋ, ಇನ್ನಿತರ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೋ, ಒಟ್ಟಾರೆಯಾಗಿ ಯಾತಕ್ಕಾದರೂ ಯೂಸ್ ಮಾಡ್ಕೊಳ್ಳಿ, ಸರ್ಕಾರ ಅದನ್ನು ಕೇಳೋದಿಲ್ಲ. ಅಥವಾ ಇನ್ನಿತರ ಯೋಜನೆಗಳಲ್ಲಿ ನೋಡ್ತೀರಿ, ಟ್ರ್ಯಾಕ್ಟರ್ ಖರೀದಿ ಮಾಡಿದ್ರೆ ಮಾತ್ರ ಸಬ್ಸಿಡಿ ಸಿಗುತ್ತೆ, ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಕೊಡ್ತೀವಿ, ಮನೆ ಕಟ್ಟಲಿಕ್ಕೆ ದುಡ್ಡನ್ನು ಕೊಡ್ತೀವಿ, ಆದರೆ ಮನೆಯೇ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಕಂಡೀಷನ್ ಇರ್ತವೆ. ಆದರೆ ಈ ಯೋಜನೆಯಲ್ಲಿ ಕಂಡೀಷನ್ ಇಲ್ಲ, ನೀವು ಯಾತಕ್ಕಾದರೂ ಯೂಸ್ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಮನೆಯಲ್ಲಿ ಆ ದುಡ್ಡನ್ನು ಇಟ್ಕೊಂಡ್ರೂ ಸಹಿತ ನೀವು ಮರುಪಾವತಿ ಮಾಡಬೇಕಷ್ಟೇ. ಅದಕ್ಕೆ ನೀವು ಯಾಕೆ ಯೂಸ್ ಮಾಡ್ಕೊಂಡ್ರಿ, ಎದಕ್ಕೆ ಯೂಸ್ ಮಾಡ್ಕೊಂಡ್ರಿ, ನಮಗೆ ಫೋಟೋ ಹೊಡೆದು ಬಿಡಿ, ನಮಗೆ ವಿಡಿಯೋ ಮಾಡಿ ಕಳಿಸಿ, ಈ ರೀತಿ ಏನು ಕ್ವಶನ್ ಮಾಡೋದಿಲ್ಲ, ಈ ರೀತಿ ಕಂಡೀಷನ್ ಇಲ್ಲ. ಹಾಗಾಗಿ ಈ ಯೋಜನೆಯ ಲಾಭವನ್ನು ಪಡ್ಕೊಳ್ಬಹುದು. ಈ ಸಂಘಗಳು ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದ್ದು
ನಿಮಗೆ 30,000ದಿಂದ ಪ್ರಾರಂಭವಾಗುತ್ತೆ. ಹೇಗೆ ನೀವು ಕರೆಕ್ಟಾಗಿ ತುಂಬ್ತಾ ಹೋಗ್ತೀರಿ, ಹೆಚ್ಚಿನ ಸಾಲ ಸೌಲಭ್ಯಗಳನ್ನು ಕೂಡ ಸರ್ಕಾರ ಒದಗಿಸಿಕೊಡುತ್ತೆ. ಹೆಚ್ಚೆಚ್ಚಾಗಿ ಸಾಲವನ್ನ ಕೊಡುವಂತಹ ಸಾಧ್ಯತೆ ಕೂಡ ಇರ್ತಾವೆ. ಮೊದಲಿಗೆ ಒಂದು 5-6 ಜಿಲ್ಲೆಗಳಲ್ಲಿ ಪ್ರಾರಂಭಿಸ್ತಾರೆ. ಅಲ್ಲಿ ಸತತವಾಗಿ ಕಂಟಿನ್ಯೂ ಆಗಿ ಕ್ಲಿಯರ್ ಆಗಿ ನಡೀತಂದ್ರೆ, ಸಕ್ಸಸ್ಫುಲ್ ಕಾಣಿಸ್ತಂದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ, ಇಡೀ ರಾಜ್ಯದಲ್ಲಿ ಮೂಲೆ ಮೂಲೆಗಳಲ್ಲಿ, ಹಳ್ಳಿಗಳಲ್ಲಿ, ಓಣೆಗಳಲ್ಲಿ ಕೂಡ ಈ ಸಂಘಗಳ ಪ್ರಾರಂಭವಾಗುತ್ತೆ. ಇದರಿಂದ ಲಾಭವನ್ನ ನೀವು ಪಡ್ಕೊಳ್ಬಹುದು. ಆದಷ್ಟು ಈ ವಿಷಯವನ್ನ ನಾನು ನಿಮಗೆ ತಿಳಿಸಿದ್ದೀನಿ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಈ ವಿಷಯವನ್ನ ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ. ಇದರ ಅಧಿಕೃತ ಮಾಹಿತಿ ಸಿಕ್ಕ ತಕ್ಷಣ ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ, ಹೇಗೆ ಅಪ್ಲೈ ಮಾಡೋದು, ಅಥವಾ ನಿಮ್ಮ ಮನೆಯ ಬಾಗಿಲಿಗೆ ಬಂದು ಸಂಘಗಳನ್ನು ಪ್ರಾರಂಭಿಸ್ತಾರಾ, ಯಾವ ಜಿಲ್ಲೆಗಳಲ್ಲಿ ಪ್ರಾರಂಭಿಸಲಿದ್ದಾರೆ ಮೊದಲನೇ ಹಂತದಲ್ಲಿ, ಅದರೆಲ್ಲದರ ಬಗ್ಗೆ ಮಾಹಿತಿ ಒದಗಿಸಿಕೊಡ್ತೀನಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅಲ್ಲಂತ ಸೆಟ್ ಮಾಡ್ಕೊಳ್ಳಿ.